ಸಿದ್ದರಾಮಯ್ಯನವರಂತ ಬಂಡ ಮುಖ್ಯಮಂತ್ರಿನ ನಾನು ಎಂದೂ ಸಹ ನೋಡಿಲ್ಲ. ಆಡಳಿತ ನಡೆಸೋದ್ರಲ್ಲಿ ಸಂಪೂರ್ಣ ವಿಫಲತೆಯನ್ನು ಇವತ್ತು ಪೊಲೀಸರನ್ನ ತಗೊಬಂದು 4 ಗಂಟೆ ಒಳಗಡೆ ಏನು ತೀರ್ಮಾನ ಮಾಡಲಿಲ್ಲ ಅಂತಂದ್ರೆ 20ನೇ ತಾರೀಕು ಬೆಳಗ್ಗೆಯಿಂದ ಸಾರಿಗೆ ಸ್ತಬ್ಧ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದನ್ನ ಸರ್ಕಾರ ಮತ್ತು ಆಡಳಿತ ಮಂಡಳಿ ತೀರ್ಮಾನ ಮಾಡಬೇಕಾಗಿದೆ. ಈ ದಪ್ಪ ಚರ್ಮದ ಸರ್ಕಾರ ಆಗ್ಬಿಟ್ಟಿದೆ. ನಾವು ಹಲವಾರು ಬೇರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಕಳೆದ 2.5 ವರ್ಷಗಳಿಂದ ಈ ಸರ್ಕಾರ ಬಂದಿದ್ದನ್ನು ಕೇಳ್ತಾ ಬಂದಿದ್ದೇವೆ. ಸಾರಿಗೆ ನೌಕರ ಸಂಬಳ ಹೆಚ್ಚಳ ಮಾಡಿಕೊಡದಲ್ಲೇ ಮೀನಾಮೇಷ ಎಣಿಸ್ತಾ ಇದೆ. ಹಾಗಾಗಿ 19ನೇ ತಾರೀಕು ನಾವು 4 ಗಂಟೆವರೆಗೂ ಸರ್ಕಾರ ಗಡುವು ನೀಡಿದ್ದೇವೆ. ಈ ಸರ್ಕಾರದ ಸಚಿವರುಗಳು MLAಗಳು ಮೋಜು ಮಸ್ತಿನಲ್ಲಿ ತೊಡಗಿದ್ದಾರೆ. ಅವರ ಹೆಣದ ಮೇಲೆ ಇವರು ಸರ್ಕಾರ ರಾಜಕಾರಣ ಮಾಡೋದಕ್ಕೆ ನಿಂತಿದೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಾರಿಗೆ ನೌಕರರ ಹೊಟ್ಟೆಯ ಮೇಲೆ ಹೊಡೆದು ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಇದೆಯಲ್ಲ, ಇದು ನಮಗೆ ಬಹಳ ನೋವನ್ನು ಕೊಡ್ತಾ ಇರ್ತಕ್ಕಂಥ ಸರ್ಕಾರ. ಅದನ್ನ ಸರ್ಕಾರ ಮತ್ತೆ ಆಡಳಿತ ಮಂಡಳಿ ನಿರ್ಧಾರ ಮಾಡಬೇಕಾಗಿದೆ. ನಾವು ಫೆಬ್ರವರಿ 19ನೇ ತಾರೀಕು ಏನು ಬೆಂಗಳೂರು ಫ್ರೀಡಂ ಪಾರ್ಕ್ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. 4 ಗಂಟೆ ಒಳಗಡೆ ಏನು ತೀರ್ಮಾನ ಮಾಡಲಿಲ್ಲ ಅಂತಂದ್ರೆ 20ನೇ ತಾರೀಕು ಬೆಳಗ್ಗೆಯಿಂದ ಸಾರಿಗೆ ಸ್ತಬ್ಧ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದನ್ನ ಸರ್ಕಾರ ಮತ್ತು ಆಡಳಿತ ಮಂಡಳಿ ತೀರ್ಮಾನ ಮಾಡಬೇಕಾಗಿದೆ. ನಾವಂತೂ ಕಳೆದ 2.5 ವರ್ಷಗಳಿಂದ ಕಾದು ಸಾಕಾಗಿ ತೀರ್ಮಾನ ಮಾಡಿಯಾಗಿದೆ. ರೋಡಿಗೆ ಇಳಿಲೇಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಾರ್ವಜನಿಕವಾಗಿ ನಾವೆಲ್ಲರೂ ಸಹ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಫೆಬ್ರವರಿ 19ನೇ ತಾರೀಕು 4 ಗಂಟೆ ಒಳಗಡೆ ರಾಜ್ಯದ ಎಲ್ಲ ಸಮಸ್ತ ಸಾರಿಗೆ ನೌಕರು ಸುಮಾರು 10,000 ಜನ ಫ್ರೀಡಂ ಪಾರ್ಕ್ ಕಡೆ ಬೆಂಗಳೂರು ಚಲೋ ಅಂತ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಸರ್ಕಾರ ಅಷ್ಟರೊಳಗಡೆ ನಮ್ಮನ್ನು ಕರೆದು ಮಾತುಕತೆ ಮುಖ್ಯಂತರ ಬಗೆಹರಿಸಲಿಲ್ಲ ಅಂತಂದರೆ 20ನೇ ತಾರೀಕು ಸಾರಿಗೆ ಸ್ತಬ್ಧ ಆಗ್ತಕ್ಕಂಥದ್ದು ಖಂಡಿತ ಸದ್ಯ ಆಗಿದೆ. ಈ ದಪ್ಪ ಚರ್ಮದ ಸರ್ಕಾರ ಆಗ್ಬಿಟ್ಟಿದೆ. ನಾವು ಹಲವಾರು ಬೇರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಕಳೆದ 2.5 ವರ್ಷಗಳಿಂದ ಈ ಸರ್ಕಾರ ಬಂದಿದ್ದನ್ನು ಕೇಳ್ತಾ ಬಂದಿದ್ದೇವೆ. 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡಿದ್ರು ಸಹ ಇಲ್ಲಿಯವರೆಗೂ ಸಹ ಸಾರಿಗೆ ನೌಕರ ಸಂಬಳ ಹೆಚ್ಚಳ ಮಾಡಿಕೊಡದಲ್ಲೇ ಮೀನಾಮೇಷ ಎಣಿಸ್ತಾ ಇದೆ. ಹಾಗಾಗಿ ನಾವು ಸಾರಿಗೆ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ 4 ರಿಂದ 10 ಬಾರಿ ಮಾತುಕತೆಗಳಾಗಿದೆ. ಎಲ್ಲೂ ಸಹ ಸರ್ಕಾರ ನಮಗೆ ಕೊಡ್ತೀನಿ ಅಂತಕ್ಕಂಥ ವಿಚಾರನೆ ಹೇಳಲಿಲ್ಲ. ಆದರೆ ಸಾರ್ವಜನಿಕರಿಗೆ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಅದರ ಬಾಪ್ತನ್ನು ಸರ್ಕಾರನೇ ಮಜಾ ಮಾಡ್ತಾ ಇದೆ ಹೊರತು ದುಡಿತಕ್ಕಂಥ ವರ್ಗಕ್ಕೆ ಕೊಡ್ತಕ್ಕಂಥ ಕಿಂಚಿತ್ತು ಕಾಳಜಿನ ಇಲ್ಲದೆ ಇರತಕ್ಕಂಥ ಸರ್ಕಾರ. ಹಾಗಾಗಿ 19ನೇ ತಾರೀಕು ನಾವು 4 ಗಂಟೆವರೆಗೂ ಸರ್ಕಾರ ಗಡುವು ನೀಡಿದ್ದೀವಿ. 4 ಗಂಟೆ ಒಳಗಡೆ ನಮ್ಮ ಸಮಸ್ಯೆನ ಇತ್ಯರ್ಥಪಡಿಸಲಿಲ್ಲ ಅಂತಂದರೆ 20ನೇ ತಾರೀಕಿಂದ ಆಗ್ತಕ್ಕಂಥ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಯನ್ನು ಸರ್ಕಾರ ಮತ್ತು ಆಡಳಿತ ಮಂಡಳಿಯ ನೋಡ್ಕೋಬೇಕು. ಸರ್ಕಾರ ಎಸ್ಮಾನಾದರೂ ಜಾರಿ ಮಾಡಲಿ. ಈಗ ಆಲ್ರೆಡಿ ನೋ ವರ್ಕ್ ನೋ ಪೇ ಅನೌನ್ಸ್ಮೆಂಟನ್ನು ಮಾಡಿದೆ KSRTCನಲ್ಲಿ. ಅದು ಯಾವುದಕ್ಕೂ ಸಹ ಸರ್ಕಾರ ನೌಕರರು ಯಾರು ಸಹ ಅಳ್ಳಾಡತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಕಡೆ BMTC ಆಡಳಿತ ಮಂಡಳಿ ಆಲ್ರೆಡಿ ಡಿಪೋಗಳ ಮುಂದೆ ಹೋಗಿ ಪೊಲೀಸ್ನವ್ರನ್ನ ಕರ್ಕೊಬಂದು ಡಿಪೋನ ನಡೆಸ್ತಕ್ಕಂಥ ವ್ಯವಸ್ಥೆ ಒಳಗಡೆ ನಿಂತಿದೆ. ನಾನು ಸರ್ಕಾರನ ಪ್ರಶ್ನೆ ಮಾಡಿದ್ದೇನೆ, ಇಲ್ಲೇನು ಸರ್ಕಾರ ಇದೆಯಾ, ಆಡಳಿತ ಸರ್ಕಾರ ಇದೆಯಾ, ಇಲ್ಲ ತೊಗಲಕ್ ದರ್ಬಾರ್ ನಡೀತಾ ಇದೆಯಾ ಅಂತಕ್ಕಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗೆ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಡಳಿತ ನಡೆಸೋದ್ರಲ್ಲಿ ಸಂಪೂರ್ಣ ವಿಫಲತೆಯನ್ನು ಇವತ್ತು ಪೊಲೀಸರನ್ನ ತಗೊಬಂದು ಸಂಸ್ಥೆ ಒಳಗಡೆ ಇರ್ತಕ್ಕಂಥ ಡಿಪೋನ ನಡೆಸ್ತಕ್ಕಂಥ ಪರಿಸ್ಥಿತಿಗೆ ತಂದಿದ್ದೀರಾ ಅಂತಂದರೆ ನಿಮ್ಮ ಆಡಳಿತದಲ್ಲಿ ಇನ್ನೆಂಥ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹಾಗಾಗಿ ಇದಕ್ಕಿಂತ ಇನ್ನು ಸರ್ಕಾರ ದೌರ್ಭಾಗ್ಯ ಸ್ಥಿತಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ಮುಂದೆ ಯಾರು ಸಹ ಸಾರ್ವಜನಿಕರು ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾದರೂ ನ್ಯಾಯ ಕೇಳ್ತೀನಿ, ಪ್ರಶ್ನೆ ಕೇಳ್ತೀನಿ, ಸರ್ಕಾರ ನಮಗೇನಾದರೂ ಕೊಡಬೇಕಾಗಿರೋದನ್ನ ಕೇಳ್ತೀನಿ ಅಂದರೆ ಪೊಲೀಸನ್ನ ಬಿಟ್ಟು ಹತ್ತಿಕ್ತಕ್ಕಂಥ ಕೆಲಸಕ್ಕೆ ಹೋಗಿರ್ತಕ್ಕಂಥ ಇದೊಂದು ಮತಿಗೆಟ ಸರ್ಕಾರ ಅಂತಲೇ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಸುಮ್ಮನೆ ಸಾರಿಗೆ ನೌಕರ ತಾಳ್ಮೆಯನ್ನು ಪರೀಕ್ಷೆ ಮಾಡಿದಲ್ಲೇ 19ನೇ ತಾರೀಕು 4 ಗಂಟೆ ಒಳಗಡೆ ನಮ್ಮ ಸಮಸ್ಯೆ ಏನಿದೆ ಇತ್ಯರ್ಥಪಡಿಸಲಿಲ್ಲ ಅಂತಂದರೆ 20ನೇ ತಾರೀಕು ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಯನ್ನು ನಾವು ಸಾರ್ವಜನಿಕರಲ್ಲೂ ಕ್ಷಮೆ ಕೋರ್ತಾ ಇದ್ದೀವಿ. ಯಾಕೆಂತಂದರೆ ಈ ಸರ್ಕಾರ ನಿಮ್ಮ ಜೋಬಿಗೆ ಕತ್ರಿ ಹಾಕಿ ಈ ಸರ್ಕಾರದ ಸಚಿವರುಗಳು MLAಗಳು ಮೋಜು ಮಸ್ತಿನಲ್ಲಿ ತೊಡಗಿದ್ದಾರೆ. ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆ ಏನಾದ್ರೂ ಆಗಲಿ ನಮಗೆ ಬರಬೇಕಾದಂಥ ದುಡ್ಡು ಬರಬೇಕು ಅಂತಕ್ಕಂಥ ಒಂದು ದೌರ್ಜನ್ಯ ದರ್ಪದಿಂದ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಆಗಿದೆ. ಹಾಗಾಗಿ ನಮ್ಮ ಸಂಬಳ ಮತ್ತು ವೇತನದ ಹಿಂಬಾಕಿ ಕೊಡದಲ್ಲೇ ನಾವು ಯಾವುದೇ ಕಾರಣಕ್ಕೂ 20ನೇ ತಾರೀಕಿಂದ ಕರ್ತವ್ಯಕ್ಕೆ ಹಾಜರಾಗಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನಂತ್ ಸುಬ್ರಹ್ಮಣ್ಯ ಅವರ ಕನಸು ಸಹ 1/1/24 ವೇತನ ಒಪ್ಪಂದ ಏನಿದೆ ಅದನ್ನು ಕೊಡಿಸಬೇಕು ಮತ್ತು 38 ತಿಂಗಳ ಹಿಂಬಾಕಿಯನ್ನು ಕೊಡಿಸಬೇಕು ಅಂತೇಳಿ ಸುದೀರ್ಘವಾಗಿ 24 ರಿಂದ 22 ಸಹ ಅವರು ಹೋರಾಟವನ್ನು ನಮ್ಮ ನಾವು ಅವ್ರ ಜೊತೆ ಸೇರಿ ಮಾಡ್ಕೊಬಂದು. ಆದರೆ ವಿಧಿ ಆಟನೇ ಬೇರೆ ಆಗಿತ್ತು. ಅವರು ಈ ಅಕಾಲಿಕ ಮರಣವನ್ನು ಹೊಂದಿದ್ದಾರೆ. ಒಂದು ಕಡೆ ಸರ್ಕಾರ ಶ್ರದ್ಧಾಂಜಲಿ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅವರ ಮನಸ್ಸಿನಲ್ಲಿ ನೋವೇನಿತ್ತು 1/1/24 ಹೊಸ ವೇತನ ಹೆಚ್ಚಳ ಏನಿದೆ ಅದನ್ನು ಸಾರಿಗೆ ನೌಕರಿಗೆ ಕೊಡೋದ್ರ ಮುಖಾಂತರದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿದರೆ ನಾವು ಅದನ್ನು ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೋ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಸಾರಿಗೆ ನೌಕರನ್ನ ಹತ್ತಿಕ್ಕಿ ಅವರ ಹೆಣದ ಮೇಲೆ ಇವರು ಸರ್ಕಾರ ರಾಜಕಾರಣ ಮಾಡೋದಕ್ಕೆ ನಿಂತಿದೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಕಡೆ ಅರೆಹೊಟ್ಟೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರಿಗೆ ಇವ್ರು ಯಾವುದನ್ನು ಕೊಡದಲೇ ಅವರು ಸರ್ಕಾರ ಒಂದು ಕಡೆ ಒಬ್ಬ ನೌಕರರ ಮುಖಂಡನ್ನು ಸಹ ಕಳ್ಕೊಂಡಿದ್ದೀವಿ. ಆ ನೌಕರರ ಮುಖಂಡರ ಸಾವಿಗೆ ಆದರೂ ನ್ಯಾಯ ಸಲ್ಲಿಸಬೇಕು ಅಂತಿದ್ರೆ ಈ ಸರ್ಕಾರ ಕಿಂಚಿತ್ತು 1/1/24 ವೇತನ ಒಪ್ಪಂದ ಮತ್ತು 38 ತಿಂಗಳ ಹಿಂಬಾಕಿಯನ್ನು ಕೊಟ್ಟರೆ ಮಾತ್ರ ಅನಂತ್ ಸುಬ್ರಹ್ಮಣ್ಯ ಅವರ ಸಾವಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ಹೇಳ್ತೇನೆ. ಅದು ವರ್ಚಸ್ಸು ಮತ್ತು ಅವರ ಒಂದು ಹೋರಾಟದ ಭಿನ್ನತೆಗಳೇ ಬೇರೆ ಇತ್ತು. ಆದರೆ ನಾನು ಇನ್ನೂ ಈ ವಿಚಾರದ ಮಧ್ಯೆ ಇನ್ನೊಂದು ವಿಚಾರ ಹೇಳ್ತೀನಿ. ಅವರ ಫ್ಯಾಮಿಲಿನ ಕೇಳ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ. ಯಾವಾಗ ಹೇಳ್ತಾರೆ ಅವರು ತಮಗೇನನ್ನು ಸಹ ಕೇಳ್ಕೊಳ್ಳದಲ್ಲೇ ಸಾರಿಗೆ ನೌಕರರಿಗೆ ಏನು 1/1/24 ವೇತನ ಒಪ್ಪಂದ ಮಾಡಬೇಕಾಗಿದೆ, 38 ತಿಂಗಳು ಹಿಂಬಾಕಿ ಕೊಡಬೇಕಾಗಿದೆ, ಇದನ್ನು ಕೊಡಿ ಅಂತ ಕೇಳ್ತಾರೆ ಹೊರತು ಅವರ ಫ್ಯಾಮಿಲಿಗೆ ಏನು ಕೇಳಲ್ಲ. ಹಾಗಾಗಿ ಅನಂತ್ ಸುಬ್ರಹ್ಮಣ್ಯ ಅವರ ಕೊಡುಗೆ ಸಾರಿಗೆ ನೌಕರರಿಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ನಾನು ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ, ಅವರ ಇಲ್ದಲೇ ಇರ್ತಕ್ಕಂಥ ಹೋರಾಟವನ್ನು ಸಾರಿಗೆ ನೌಕರರು ಸುಮಾರು ಅನಂತ್ ಸುಬ್ರಹ್ಮಣ್ಯಗಳನ್ನ ಸೃಷ್ಟಿ ಮಾಡಿ ಹೋಗಿದ್ದಾರೆ.
ಒಂದೊಂದು ಘಟಕದಲ್ಲೂ ಸಹ 10-20 ಜನ ಹೋರಾಟಗಾರರನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ ಅನಂತ ಸುಬ್ರಾವ್ ಅವರು. ಅನಂತ ಸುಬ್ರಾವ್ ಅವರು ಇಲ್ಲದೆ ಸಾರಿಗೆ ನೌಕರಿಗೆ ಕೊರಗಿದೆ, ಆದರೆ ಹೋರಾಟಕ್ಕೆ ಇಂದು ಸಹ ಕೊರಗಾಗದ ರೀತಿಯಲ್ಲಿ ಅವರು ಬಿಟ್ಟು ಹೋಗಿಲ್ಲ. ಹಾಗಾಗಿ ಅವ್ರು ಹಾಕೊಟ್ಟಿರ್ತಕ್ಕಂಥ ದಾರಿ ಮತ್ತು ಅವರು ಕೊಟ್ಟಂಥ ಕೊಡುಗೆಗಳು ಮತ್ತು ಸಾರಿಗೆ ನೌಕರಿ ಕೊಡಿಸಿದಂಥ ನ್ಯಾಯಗಳು ಇವೆಲ್ಲವನ್ನು ಮುಂದಿಟ್ಕೊಂಡು 20ನೇ ತಾರೀಕು ರಾಜ್ಯ ಸರ್ಕಾರದ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಳೆದ 2.5 ವರ್ಷಗಳಿಂದ ನಾವು ಒತ್ತಡವನ್ನೇ ಹೇಳ್ಕೊತಾ ಬಂದಿದ್ದೀವಿ ಸರ್. ಆದರೆ ಸಿದ್ದರಾಮಯ್ಯನವರಿಗೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಎಲ್ಲ ಇಲಾಖೆಗಳು ಅಭಿವೃದ್ಧಿ ಮಾಡೋದು ದುಡ್ಡಿದೆ. ಸಾರಿಗೆ ನೌಕರರು ಅಂದರೆ ತತ್ಸಾರ ಮನೋಭಾವನೆ. ಸಾರಿಗೆ ನೌಕರರು ಅಂತಂದರೆ ಇವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತಕ್ಕಂಥ ಇದನ್ನು ಕೊಟ್ಕೊಂಡು ಸಿದ್ದರಾಮಯ್ಯನವರಂಥ ಬಂಡ ಮುಖ್ಯಮಂತ್ರಿನ ನಾನು ಎಂದೂ ಸಹ ನೋಡಿಲ್ಲ. ಯಾಕೆಂದರೆ ಸಾರಿಗೆ ನೌಕರರ ಪಾಲಿಗೆ ಅವ್ರು ಏನೂ ಸಹ ಕಿಂಚಿತನ್ನು ಕೊಟ್ಟಿಲ್ಲ. ಈ ಸರ್ಕಾರ ಬಂದು 2.5 ವರ್ಷಗಳಲ್ಲಿ ನಯಾ ಪೈಸವನ್ನು ಸಹ ಸರ್ಕಾರ ಏನಾದರೂ ಕೊಟ್ಟಿದೆ, ಸಾರಿಗೆ ನೌಕರರ ಜೇಬಿಗೆ 10 ರೂಪಾಯಿ ಕೊಟ್ಟಿದೆ ಅಂತ ಹೇಳಿದ್ರು ಸರ್ ನಾವು ಓಪನ್ ಡಿಬೇಟ್ಗೆ ರೆಡಿ ಇದ್ದೀವಿ. ಹಾಗಾಗಿ ಬಜೆಟನ್ನು ನೀವು ಮಾಡಿ ಇನ್ನೂ 10 ವರ್ಷಗಳ ಕಾಲ ನೀವೇ ರಾಜ್ಯದ ಮುಖ್ಯಮಂತ್ರಿ ಆಗಿರಿ, ಅದಕ್ಕೆ ನಾವು ಯಾವುದೂ ತೊಂದರೆ ಇಲ್ಲ. ಆದರೆ ಸಾರಿಗೆ ನೌಕರರ ಹೊಟ್ಟೆಯ ಮೇಲೆ ಹೊಡೆದು ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಇದೆಯಲ್ಲ, ಇದು ನಮಗೆ ಭಾಳ ನೋವನ್ನು ಕೊಡ್ತಾ ಇರ್ತಕ್ಕಂಥ ಸರ್ಕಾರ. ದಯಮಾಡಿ ಈಗಲಾದ್ರೂ ಇನ್ನೂ 19ನೇ ತಾರೀಕು 4 ಗಂಟೆ ಗಂಟನೂ ಸಮಯ ಇದೆ. ಸಾರಿಗೆ ಮುಖಂಡರನ್ನು ಕರೆದು ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಯನ್ನು ತಪ್ಪಿಸ್ಬೋದಾಗಿದೆ. ತೀರ್ಮಾನ ಮಾಡೇ ರೋಡಿಗಿಳಿತಾ ಇದ್ದೀವಿ. 1/1/24 ವೇತನ ಒಪ್ಪಂದ ಮತ್ತು 38 ತಿಂಗಳ ಹಿಂಬಾಕಿ ಏನಿದೆ ಅದನ್ನು ತೆಗೆದುಕೊಂಡೇ ನಾವು ಸಹ ಕರ್ತವ್ಯ ನಿರ್ವಹಣೆ ಮಾಡೋದು ಅಂತಕ್ಕಂಥದ್ದನ್ನು ಸಮಸ್ತ ಸಾರಿಗೆ ನೌಕರರೆಲ್ಲರೂ ಸಹ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಮುಂದೆ ಹಿಂದೆ ಸರಿತಕ್ಕಂಥ ಯಾವುದೇ ಥರದ್ದು ಇದಿಲ್ಲ. ಸರ್ಕಾರ ಏನು ಬೇಕಾದನ್ನು ಕ್ರಮ ತೆಗೆದುಕೊಳ್ಳಿ. ನಾವೇನು ಸರ್ಕಾರದ ಬೇರೆ ಥರದಲ್ಲಿ ಆಸ್ತಿನ ಪಾಲು ಕೇಳಿ ಅಂತ ಹೋಗ್ತಲ್ಲ, ನಾವು ದುಡಿಮೆಗೆ ತಕ್ಕಂಥ ಸಂಬಳವನ್ನು ಕೇಳ್ತಾ ಇದ್ದೀವಿ. ನಮಗೆ 4 ವರ್ಷದ ವೇತನ ಪರಿಷ್ಕರಣೆ ಏನು ಮಾಡಬೇಕಾಯ್ತು ಅದನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೊರತು ಬೇರೆ ಅನ್ಯ ಮಾರ್ಗಗಳಿಂದ ಕೇಳ್ತಾ ಇಲ್ಲ. ಈ ವಿಚಾರದಲ್ಲಿ ಹಿಂದೆ ಸರಿತಕ್ಕಂಥ ಮಾತಿಲ್ಲ. ಈ ಬಾರಿ ನಮ್ಮ ಸಮಸ್ಯೆ ಇತ್ಯರ್ಥಪಡಿಸೇ ನಾವೆಲ್ಲರೂ ಸಹ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರಿಂದ ಯಾವುದೇ ಕಾರಣಕ್ಕೂ ಸಹ ಹಿಂದೆ ಸರಿತಕ್ಕಂಥ ಮಾತಿಲ್ಲ. ಸರ್ಕಾರಕ್ಕೆ ಈಗಲೂ ಮನವಿ ಮಾಡ್ತಾಯಿದ್ದೀನಿ ಸರ್, 19ನೇ ತಾರೀಕು 4 ಗಂಟೆವರೆಗೂ ಸಹ ಸಮಯ ಇದೆ ಸರ್ಕಾರಕ್ಕೆ. ನಮ್ಮನ್ನು ಕರೆದು ನಮ್ಮ ಸಮಸ್ಯೆನ ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಸಾರ್ವಜನಿಕ ಸುಖ ಸುಮ್ಮನೆ ತೊಂದರೆ ಕೊಡೋದಕ್ಕೆ ಸಾರಿಗೆ ನೌಕರಗಳಿಗೆ ಯಾರಿಗೂ ಇಷ್ಟ ಇಲ್ಲ. ಆದರೆ ನಮ್ಮನ್ನು ಹರವಟ್ಟಿಗೆಯಲ್ಲಿ ಇಟ್ಟು 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡಿದ್ರು ಸಹ ಅದನ್ನು ನಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡೋದಲ್ಲೇ ನೀವು ನಿಮ್ಮ ಮನಸೋ ಇಚ್ಛೆ ಸರ್ಕಾರವನ್ನು ನಡೆಸ್ತಾ ಇದ್ದೀರಾ. ಹಾಗಾಗಿ ನಾವು ಇನ್ನೂ ಹರವಟ್ಟೆನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನಮಗೇನು ಬರಬೇಕಾಗಿದೆ ವೇತನ ಬಾಬ್ತು ಅದನ್ನು ನಮಗೆ ಕೊಡಿ. ನಮ್ಮನ್ನು ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡೋದಕ್ಕೆ ಬಿಡಿ. ನಿಮ್ಮ ಶಕ್ತಿ ಯೋಜನೆಯನ್ನು ಶ್ರಮವನ್ನು ನಾವೆಲ್ಲರೂ ಸಹ ಸೇರಿ ದೊಡ್ಡ ಮಟ್ಟಕ್ಕೆ ಸರ್ಕಾರಕ್ಕೆ ಯಶಸ್ಸು ಬರೋದಲ್ಲಿ ಕಾರಣಕರ್ತರಾಗಿದ್ದೀವಿ. ಆದರೆ ನಮ್ಮನ್ನು ನೀವು ಒಂಥರ ಮಲತಾಯಿ ಮಕ್ಕಳ ಥರ ನಮ್ಮನ್ನು ಸಂಬಳನೇ ಹೆಚ್ಚಳ ಮಾಡೋದಲ್ಲೇ ವೇತನ ಹಿಂಬಾಕಿಯನ್ನು ಕೊಡದಲ್ಲೇ ನಮ್ಮನ್ನು ನಡೆಸ್ಕೊತಾ ಇರ್ತಕ್ಕಂಥದ್ದು ಭಾಳ ನೋವಾಗಿದೆ. ಹಾಗಾಗಿ ನಾವು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ, 19ನೇ ತಾರೀಕು 4 ಗಂಟೆವರೆಗೂ ನಿಮಗೆ ಸಮಯ ಇದೆ. ಆ ಸಮಯದಲ್ಲಿ ನಮ್ಮ ಸಮಸ್ಯೆನ ಇತ್ಯರ್ಥಪಡಿಸಲಿಲ್ಲ ಅಂತಂದರೆ ಮುಂದೆ ಆಗ್ತಕ್ಕಂಥ ಎಲ್ಲ ಅನಾಹುತಗಳಿಗೂ ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿ ನೇರವಾಗಿ ಹೊಣೆಯಾಗಿದೆ.